ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನಮ್ಮ ಕಥಾಮಂದಿರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ತಿಳಿಯೋಣ ಶ್ರೀರಾಮರು ರಾಕ್ಷಸರಾದ ಮಾರೀಚ ಸುಬಾಹುವನ್ನು ಹೇಗೆ ಸಂಹರಿಸಿ ಯಜ್ಞ ರಕ್ಷಣೆಯನ್ನು ಮಾಡಿದರು ಎಂಬುದರ ಬಗ್ಗೆ. ವಿಶ್ವಾಮಿತ್ರ ಮಹರ್ಷಿಯು ಹತ್ತಿರದಲ್ಲೇ ಇದ್ದ ತಮ್ಮ ಆಶ್ರಮವನ್ನು ಶ್ರೀರಾಮ ಲಕ್ಷ್ಮಣರಿಗೆ ತೋರಿಸುತ್ತಾ ಆ ಆಶ್ರಮದ ಪೂರ್ವಕತೆಯನ್ನು ವಿಸ್ತಾರವಾಗಿ ಹೇಳತೊಡಗಿದರು. ಹಿಂದೆ ಮಹಾವಿಷ್ಣು ವಾಮನಾವತಾರ ಕಾಲದಲ್ಲಿ ಈ ವನದಲ್ಲಿಯೇ ತಪಸ್ಸು ಮಾಡುತ್ತಿದ್ದನು. ಇಲ್ಲಿ ತಪಸ್ಸು ಮಾಡುವವನು ಸಿದ್ಧ ಪುರುಷನಾಗುವುದರಿಂದ ಇದಕ್ಕೆ ಸಿದ್ಧಾಶ್ರಮ ಎಂದು ಹೆಸರು. ವಾಮನನಾಗಿದ್ದಾಗ ವಿಷ್ಣು ತ್ರಿವಿಕ್ರಮಾವತಾರವನ್ನು ತಾಳಿ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಕಥೆಯನ್ನು ವಿಸ್ತಾರವಾಗಿ ತಿಳಿಸಿದರು. ಕತೆ ಮುಗಿಯುವ ಹೊತ್ತಿಗೆ ಶ್ರೀರಾಮ ಲಕ್ಷ್ಮಣ ಹಾಗೂ ವಿಶ್ವಾಮಿತ್ರರು ವಿಶ್ವಾಮಿತ್ರರ ಆಶ್ರಮವಾದ ಸಿದ್ಧಾಶ್ರಮವನ್ನು ತಲುಪಿದ್ದರು. ಆಶ್ರಮವಾಸಿಗಳೆಲ್ಲರೂ ವಿಶ್ವಾಮಿತ್ರ ಮಹರ್ಷಿಯನ್ನು ಹಾಗೂ ರಾಜಪುತ್ರರಾದ ಶ್ರೀರಾಮ ಲಕ್ಷ್ಮಣರನ್ನು ಕಂಡು ಆನಂದಭರಿತರಾದರು. ಅವರ ಆತಿಥ್ಯದಿಂದ ಸಂತೋಷರಾದ ಶ್ರೀರಾಮ ಲಕ್ಷ್ಮಣರು ಸ್ವಲ್ಪ ಕಾಲ ವಿಶ್ರಾಂತಿ ಮಾಡಿಕೊಂಡರು. ತಾವು ಬಂದ ಕಾರಣವನ್ನು ಪೂರ್ಣಗೊಳಿಸಲು ಶ್ರೀರಾಮ ಲಕ್ಷ್ಮಣರು ಯಜ್ಞ ದೀಕ್ಷೆಯನ್ನು ವಹಿಸುವಂತೆ ವಿಶ್ವಾಮಿತ್ರರನ್ನು ಪ್ರಾರ್ಥಿಸಿದರು. ನಂತರ ವಿಶ್ವಾಮಿತ್ರ ಮಹರ್ಷಿಯು ದೀಕ್ಷಾಬದ್ಧರಾದರು. ವಿಶ್ವಾಮಿತ್ರ ಋಷಿಯ ಯಜ್ಞಕಾಲದಲ್ಲಿ ರಾಮಲಕ್ಷ್ಮಣರು ಮೈಯೆಲ್ಲ ಕಣ್ಣಾಗಿ ಹಗಲು ರಾತ್ರಿಯೂ ಒಂದೇ ಸಮನಾಗಿ ಕಾವಲು ನಿಂತಿದ್ದರು. ಅವರ ಎಚ್ಚರವನ್ನು ಕಂಡು ಆಶ್ರಮದಲ್ಲಿದ್ದ ತಪಸ್ವಿಗಳೆಲ್ಲರೂ ಅವರನ್ನು ಬಾಯ್ತುಂಬ ಹೊಗಳಿದರು. ಮೊದಲ 6 ದಿನಗಳು ಯಾವ ತೊಂದರೆಯೂ ಇಲ್ಲದೆ ಕಳೆದು ಹೋದವು. 7ನೇ ದಿನವೇ ಯಜ್ಞ ಸಮಾಪ್ತಿಯಾಗುವ ದಿನ. ಶ್ರೀರಾಮರು ತಮ್ಮನಿಗೆ, ಲಕ್ಷ್ಮಣ, ಇಂದು ಬಹಳ ಎಚ್ಚರಿಕೆಯಿಂದಿರಬೇಕು ಎಂದು ಹೇಳಿ ಬಿಲ್ಲಿಗೆ ಬಾಣ ಹೂಡಿ ಸಿದ್ಧವಾಗಿ ಕಾದು ನಿಂತರು. ಯಜ್ಞ ವೇದಿಕೆಯಲ್ಲಿ ಅಗ್ನಿಯು ಉಜ್ವಲವಾಗಿ ಪ್ರಜ್ವಲಿಸುತ್ತಿತ್ತು. ಮುನಿಗಳು ಮಂತ್ರಗಳನ್ನು ಪಠಿಸುತ್ತಾ ಇದ್ದರು. ಇದ್ದಕ್ಕಿದ್ದಂತೆ ಆಕಾಶದಿಂದ ಘೋರವಾದ ಶಬ್ದವೊಂದು ಕೇಳಿಬಂತು. ಗಗನಮಂಡಲವೆಲ್ಲವೂ ಮೋಡ ಮುಸುಕಿದಂತಾಯಿತು. ರಾಕ್ಷಸರಾದ ಮಾರೀಚ ಸುಬಾಹು ಮತ್ತು ಅವರ ಅನುಚರರು ಆಶ್ರಮದ ಮೇಲೆ ಯಜ್ಞವನ್ನು ಹಾಳು ಮಾಡುವುದಕ್ಕೆ ನೆತ್ತರು ಮಳೆಯನ್ನು ಸುರಿಸಲು ಆರಂಭಿಸಿದರು. ಶ್ರೀರಾಮರು ತನ್ನ ಕಣ್ಣೆದುರಿಗೆ ನಡೆಯುತ್ತಿರುವ ಅನ್ಯಾಯವನ್ನು ಕಂಡು ಕೆಂಗಣ್ಣಿನಿಂದ ರಾಕ್ಷಸರ ಕಡೆ ನೋಡುತ್ತಾ ಮಾರೀಚನಿಗೆ ಗುರಿಯಿಟ್ಟು ಮಾನಸಾಸ್ತ್ರವನ್ನು ಪ್ರಯೋಗಿಸಿದರು. ಅದು ಅವನನ್ನು ಬಿರುಗಾಳಿಯಂತೆ ಎತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಕೆಡಹಿತು. ಅನಂತರ ಶ್ರೀರಾಮರು ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿ ಸುಬಾಹುವನ್ನು ಸಂಹರಿಸಿ ನೆಲಕ್ಕೆ ಕೆಡವಿದರು. ಉಳಿದ ರಾಕ್ಷಸರೆಲ್ಲರೂ ಶ್ರೀರಾಮರ ವಾಯುವ್ಯಾಸ್ತ್ರಕ್ಕೆ ತುತ್ತಾಗಿ ಹಾರಿಹೋದರು. ಆಮೇಲೆ ಯಾವುದೊಂದು ತೊಂದರೆಯೂ ಇಲ್ಲದೆ ಯಜ್ಞ ಮುಂದುವರೆದು ಸಾಂಗವಾಗಿ ನೆರವೇರಿತು. ಯಜ್ಞಾಂತ್ಯದಲ್ಲಿ ವಿಶ್ವಾಮಿತ್ರ ಮಹರ್ಷಿಯು ಶ್ರೀರಾಮರನ್ನು ಬರಸೆಳೆದು ಬಿಗಿಯಾಗಿ ಅಪ್ಪಿಕೊಂಡು, ಮಹಾಭುಜಶಾಲಿಯಾದ ರಘುನಂದನ, ನಿನ್ನಿಂದ ನಾನು ಕೃತಾರ್ಥನಾದೆ. ನಿನ್ನ ತಂದೆಯ ಆಜ್ಞೆಯನ್ನು ನೆರವೇರಿಸಿದ ನೀನು ಯಶೋವಂತನಾದೆ. ಇದೀಗ ಈ ಆಶ್ರಮದ ಹೆಸರು ಸಾರ್ಥಕವಾಯಿತು ಎಂದು ಹೇಳಿದರು. ಋಷಿಗಳೆಲ್ಲರೂ ಆ ರಾಜಪುತ್ರರನ್ನು ಪರಿಪರಿಯಾದ ಉಪಚಾರೋಕ್ತಿಗಳಿಂದ ಗೌರವಿಸಿದರು. ಮಂಗಳದಲ್ಲಿ ಮುಕ್ತಾಯವಾದ ಯಜ್ಞವನ್ನು ಕಂಡು ಎಲ್ಲರೂ ಸಂತೋಷಭರಿತರಾದರು. ಇದು ಶ್ರೀರಾಮರು ಹೇಗೆ ಯಜ್ಞ ರಕ್ಷಣೆಯನ್ನು ಮಾಡಿದರು ಎಂಬುದು. ಇನ್ನೂ ಹೆಚ್ಚಿನ ಕಥೆಗಳಿಗೆ ನಮ್ಮ ಕಥಾಮಂದಿರ ಯೂಟ್ಯೂಬ್ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ.